ಬೆಳಗಾವಿಯ ಜ್ಯೋತಿನಗರದಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಗೃಹಿಣಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಶ್ರೀನಿಧಿ ಸಂತೋಷ್ ನಾವಿ ಆತ್ಮಹತ್ಯೆ ಮಾಡಿಕೊಂಡ ತುರ್ತೈವಿ. ಮನೆಯಲ್ಲಿದ್ದ ಕಿಟಕಿ ಗ್ರಿಲ್ಗೆ ಬೇಲ್ ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಶ್ರೀನಿಧಿ ಪತಿ ಸಂತೋಷ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಗಂಡ, ಅತ್ತೆ ಇನ್ನಿಬ್ಬರು ಸಂಬಂಧಿಕರ ವಿರುದ್ಧ ದೂರು ದಾಖಲಾಗಿದೆ. ಶ್ರೀನಿಧಿಗೆ ಗಂಡನ ಮನೆಯಲ್ಲಿ ವಿಪರೀತ ಕಿರುಕುಳವಿದ್ದು, ತವರು ಮನೆಯವರು ಜೊತೆ ಮಾತನಾಡದಂತೆ ಮೊಬೈಲ್ ಕಿತ್ತುಕೊಳ್ಳಲಾಗಿತ್ತು. ಇದು ಆತ್ಮಹತ್ಯೆಯಲ್ಲ, ಕೊಲೆ ಮಾಡಿ ನೇಣು ಹಾಕಿದ್ದಾರೆ ಅಂತ ಮೃತಳ ಪೋಷಕರು ಆರೋಪಿಸಿದ್ದಾರೆ. ಬಿಟ್ಕಾಯಿನ್ ಹಗರಣ ಸಂಬಂಧ ಬೆಂಗಳೂರು ಸೇರಿ 11 ಸ್ಥಳಗಳಲ್ಲಿ ಇಡಿ ದಾಳಿ ನಡೆಸಿದೆ. ಕಾಂಗ್ರೆಸ್ ಶಾಸಕ ಎನ್ಎ ಹ್ಯಾರಿಸ್ ಮನೆ ಮೇಲೆ ಇಡಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ. ಶ್ರೀಕಿ ಹಾಗೂ ನಲ್ಪಾಡ್ ನಡುವೆ ವ್ಯವಹಾರ ನಡೆದ ಬಗ್ಗೆ ಮಾಹಿತಿ ಹಿನ್ನೆಲೆಯಲ್ಲಿ ದಾಳಿ ನಡೆದಿದೆ. ಶ್ರೀಕಿ ಹಾಗೂ ನಲ್ಪಾಡ್ ನಡುವೆ 4.5 ಕೋಟಿ ರೂಪಾಯಿ ವ್ಯವಹಾರ ನಡೆದಿರುವ ಬಗ್ಗೆ ಮಾಹಿತಿ ಇದ್ದು, ನಿವಾಸ, ಕಚೇರಿಗಳಲ್ಲಿ ಇಡಿ ಅಧಿಕಾರಿಗಳು ದಾಖಲೆ ಪರಿಶೀಲನೆ ನಡೆಸಿದ್ದಾರೆ. ಮಂಡ್ಯ ಕಾರಾಗೃಹದಲ್ಲಿ ಗಾಂಜಾ ಮತ್ತು ಮೊಬೈಲ್ಗಳು ಪತ್ತೆಯಾಗಿವೆ. ಬಾಲ್ ಒಳಗಿದ್ದ ಮೊಬೈಲ್ ಗಾಂಜಾವನ್ನು ಪರಿಶೀಲನೆ ವೇಳೆ ಜಪ್ತಿ ಮಾಡಲಾಗಿದೆ. ಬೈಕ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಜೈಲ್ ಕಾಂಪೌಂಡ್ ಒಳಗೆ ಮೊಬೈಲ್ ಗಾಂಜಾ ಒಳಗೊಂಡಿದ್ದ ಚೆಂಡನ್ನು ಬಿಸಾಡಿ ತೆರಳಿದ್ರು. ಆ ಬಾಲನ್ನು ಖೈದಿ ನಾಗ ಅಲಿಯಾಸ್ ಹಂದಿ ನಾಗ ಎತ್ಕೊಂಡಿದ್ದ. ಈ ಎಲ್ಲಾ ಚಲನವಲನ ಸಿಸಿಟಿವಿಯಲ್ಲಿ ಗಮನಿಸಿದ ಜೈಲ್ ಅಧಿಕಾರಿಗಳು ಬಳಿಕ ಹಂದಿ ನಾಗನ ಸೆಲ್ ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ವೇಳೆ ಟೇಪ್ ಸುತ್ತಿದ ಚೆಂಡು ಪತ್ತೆಯಾಗಿತ್ತು. ಬಾಲ್ ಓಪನ್ ಮಾಡಿದಾಗ 10 ಗ್ರಾಂ ಗಾಂಜಾ ಮೊಬೈಲ್ ಪತ್ತೆಯಾಗಿದೆ. ಈ ಸಂಬಂಧ ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ನಿನ್ನೆ ನಮ್ಮ ಮಂಡ್ಯ ನಗರದಲ್ಲಿ ಇರತಕ್ಕಂಥ ಜೈಲು ಒಳಗಡೆ ಯಾರೋ ಇಬ್ಬರು ಬಂದು ಕೆಜಿಗಟ್ಟಲೆಯನ್ನು ತೂದು ಎಸ್ತು ಒಳಗಡೆ ಕಾಂಪೌಂಡ್ ಒಳಕ್ಕೆ ಒಳಗಿರ್ತಕ್ಕಂಥ ಕೈದಿಗಳಿಗೆ ಸಲ್ಲಿ ಅದು ಅಲ್ಲಿರ್ತಕ್ಕಂಥ ಕೈದಿಗಳಿಗೆ ಎಂಜಾಯ್ ಮಾಡಲಿ ಅಂತಕ್ಕಂಥ ವಿಚಾರದಲ್ಲಿ ಈ ಗಾಂಜಾವನ್ನು ಮತ್ತು ಮೊಬೈಲನ್ನು ಎಸ್ತಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಕಾವೇರಿ ನದಿಯಲ್ಲಿ ಈಜಲು ಹೋಗಿ ಇಬ್ಬರು ಸಾವನ್ನಪ್ಪಿದ ಘಟನೆ ಪಿರಿಯಾಪಟ್ಟಣದ ದೊಡ್ಡ ಹರವಿ ಗ್ರಾಮದ ಬಳಿ ನಡೆದಿದೆ. ಪಟ್ಟಣದಲ್ಲಿ ಟೈಲ್ಸ್ ಮತ್ತು ಪೇಂಟಿಂಗ್ ಕೆಲಸ ಮಾಡುತ್ತಿದ್ದ ಗಣೇಶ್ ಹಾಗೂ ಇಮ್ರಾನ್ ಸಾವಿಗೀಡಾದ ದುರ್ದೈವಿಗಳು. ಭಾನುವಾರ ಮಧ್ಯಾಹ್ನ 4 ಈಜಲು ನದಿಗೆ ತೆರಳಿದ್ರು. ಈ ವೇಳೆ ಇಬ್ಬರು ಯುವಕರು ನೀರು ಪಾಲಾಗಿದ್ದಾರೆ. ಗಣೇಶ್ ಮೃತದೇಹ ಹೊರತೆಗೆಯಲಾಗಿದ್ದು, ಇಮ್ರಾನ್ ಮೃತದೇಹದ ಶೋಧ ಕಾರ್ಯ ಮುಂದುವರೆದಿದೆ. ಘಟನೆ ಸಂಬಂಧ ಬೈಲಕುಪ್ಪೆ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿಯಲ್ಲಿ ಸರಣಿಗಳ್ಳತನ ನಡೆದಿದೆ. ಹೊಸಪಾಳ್ಯ ಸರ್ಕಲ್ನಲ್ಲಿ ಬೇಕರಿ, ಮೆಡಿಕಲ್ಸ್ ಸೇರಿದಂತೆ ಹಲವು ಅಂಗಡಿಯಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ನಗದು ಮತ್ತು ಬೇಕರಿಯಲ್ಲಿದ್ದ ತಿಂಡಿ ಹಾಗೂ ಇತರೆ ವಸ್ತುಗಳನ್ನು ಕಳವು ಮಾಡಿದ್ದಾರೆ. ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಕಳ್ಳತನದ ಪ್ರಕರಣ ದಾಖಲಾಗಿದೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ನೊಣವಿನಕೆರೆ ಹೋಬಳಿಯ ಮಾಟನಹಳ್ಳಿಯಲ್ಲಿ ಒಂದರ ನಂತರ ಮತ್ತೊಂದರಂತೆ 2 ಸಿಲಿಂಡರ್ ಸ್ಫೋಟಗೊಂಡಿವೆ. ಸ್ಫೋಟದ ಬಳಿಕ ಹೊತ್ತಿಕೊಂಡ ಬೆಂಕಿಯ ತೀವ್ರತೆಗೆ 2 ಮನೆಗಳು ಹೊತ್ತಿ ಉರಿದಿದ್ದು, ಲಕ್ಷಾಂತರ ರು ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿವೆ. ಅಕ್ಕಪಕ್ಕದ 2 ಮನೆ ಸುಟ್ಟು ಕರಕಲಾಗಿದ್ದು, ಪವಾಡವೆಂಬಂತೆ 2 ಮನೆಯಲ್ಲಿದ್ದ ಜನ ಬಚಾವಾಗಿದ್ದಾರೆ. ವೆಂಕಟರಮಣಗೌಡ ಮತ್ತು ಸಣ್ಣ ತಿಮ್ಮೇಗೌಡ ಎಂಬುವರ ಮನೆಗೆ ಹಾನಿಯಾಗಿದೆ. ಘಟನೆಯಲ್ಲಿ ಮನೆಯಲ್ಲಿದ್ದ ವಸ್ತುಗಳು, ನಗದು, ಆಭರಣ ಬೆಂಕಿಗಾಹುತಿಯಾಗಿವೆ. ಮನೆಯಲ್ಲಿ ಸಂಗ್ರಹಿಸಿ ಇಟ್ಟಿದ್ದ ಅಪಾರ ಪ್ರಮಾಣದ ಕೊಬ್ಬರಿ ಸುಟ್ಟು ಭಸ್ಮವಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲದೆ ರೋಗಿಗಳು ಪರದಾಡುವಂತಾಗಿದೆ. ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲದೆ ಹೋದರೆ ಯುಪಿಎಸ್ ಜನರೇಟರ್ ಬಳಸಲಾಗುತ್ತೆ. ಆದರೆ ಈ ಆಸ್ಪತ್ರೆಯಲ್ಲಿ ಯುಪಿಎಸ್ ಜನರೇಟರ್ ಕೈಕೊಟ್ಟಿದೆ. ಇದರಿಂದಾಗಿ ವಿದ್ಯುತ್ ಇಲ್ಲದೆ ಕತ್ತಲಲ್ಲೇ ರೋಗಿಗಳು ರಾತ್ರಿ ಕಳೆದಿದ್ದಾರೆ. ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಫ್ಯಾನ್ಗಳ ಕೊರತೆ ಉಂಟಾಗಿದೆ. ಬಿಸಿಲಿನ ತಾಪಮಾನಕ್ಕೆ ಕಂಗಾಲಾಗಿರುವ ರೋಗಿಗಳು ಪರದಾಡುತ್ತಿದ್ದಾರೆ. ಮಕ್ಕಳ ವಾರ್ಡ್ನಲ್ಲಿನ ರೋಗಿಗಳ ಸಂಬಂಧಿಕರೇ ಫ್ಯಾನ್ ತರುತ್ತಿದ್ದಾರೆ. ಜಿಲ್ಲಾಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ರೋಗಿಗಳ ಪೋಷಕರು ಗರಂ ಆಗಿದ್ದಾರೆ.
ಹಾವೇರಿಯಲ್ಲಿ ರಾತ್ರೋರಾತ್ರಿ ಗಾಂಧೀಜಿ ಪುತ್ಥಳಿಯನ್ನು ಭಗ್ನಗೊಳಿಸಲಾಗಿದೆ. ನಗರದ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವ 2 ಅಡಿ ಎತ್ತರದ ಗಾಂಧೀಜಿ ಪುತ್ಥಳಿಯನ್ನು ಕಿಡಿಗೇಡಿಗಳು ಕಿತ್ತೆಸೆದಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ವಿರೂಪಗೊಂಡ ಮೂರ್ತಿಯನ್ನು ಪೊಲೀಸರು ಠಾಣೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಸ್ಥಳಕ್ಕೆ ಹಾವೇರಿ ಎಸ್ಪಿ ಯಶೋಧ ವಂಟಗೋಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಗರದ ಸಿಸಿಟಿವಿ ಪರಿಶೀಲನೆ ಮಾಡುತ್ತಿರುವ ಪೊಲೀಸರು ಪ್ರಕರಣದ ಆರೋಪಿಗಳ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ. ಇದೇ ವೇಳೆ ಕಿಡಿಗೇಡಿಗಳ ಕೃತ್ಯಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹವಾಮಾನ ವೈಪರೀತ್ಯದಿಂದಾಗಿ ವಿಮಾನವು ಆಗಸದಲ್ಲಿಯೇ ಗಿರಿಕಿ ಹೊಡೆದಿದ್ದರಿಂದ ಪ್ರಯಾಣಿಕರು ಆತಂಕಕ್ಕೊಳಗಾದ ಘಟನೆ ನಡೆದಿದೆ. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರ್ತಿದ್ದ ಫ್ಲೈ 91 ಏರ್ಲೈನ್ಸ್ನ ವಿಮಾನ ಲ್ಯಾಂಡ್ ಆಗಲಿಲ್ಲ. ವಿಮಾನ ಸುಮಾರು 3 ತಾಸು ಆಗಸದಲ್ಲಿಯೇ ಗಿರಿಕಿ ಹೊಡೆದಿದೆ. ಇದರಿಂದ ಆತಂಕಗೊಂಡ ಪ್ರಯಾಣಿಕರು ಕಣ್ಣೀರಿಟ್ಟಿದ್ದಾರೆ. ನಿನ್ನೆ ಸಂಜೆ 4:30ಕ್ಕೆ ಹುಬ್ಬಳ್ಳಿಯಲ್ಲಿ ಇಳಿಯಬೇಕಾಗಿದ್ದ ವಿಮಾನವು ಆಗಸದಲ್ಲಿಯೇ ಹಾರಾಟ ನಡೆಸಿ ಕೊನೆಗೆ ಸಂಜೆ 7:30ಕ್ಕೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ. ಇದರಿಂದ ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮಣ್ಣುಗುಂಡಿ ಝೆಡ್ ಪಾಯಿಂಟ್ ಬಳಿ ಭಾರೀ ಕಾಡ್ಗಿಚ್ಚು ಉಂಟಾಗಿದೆ. ತನಿಗೆಬೈಲ್ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿರುವ ಕೆಮ್ಮಣ್ಣುಗುಂಡಿ ಝೆಡ್ ಪಾಯಿಂಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕಳೆದ ವಾರವಷ್ಟೇ ಈ ಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಈಗ ಮತ್ತದೇ ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತನಿಗೆಬೈಲ್ ಅರಣ್ಯ ವಲಯ ವ್ಯಾಪ್ತಿಯಲ್ಲಿರುವ ಕೆಮ್ಮಣ್ಣುಗುಂಡಿ ಝೆಡ್ ಪಾಯಿಂಟ್ನಲ್ಲಿ ಬೆಂಕಿ ಅನಾಹುತವಾಗಿದೆ. ಬೀದಿ ನಾಯಿಗೆ ಅನ್ನ ಹಾಕಿದ ತಪ್ಪಿಗೆ ವ್ಯಕ್ತಿಯೊಬ್ಬರು ಜಿಲ್ಲಾಧಿಕಾರಿಯ ಮೊರೆ ಹೋದ ಘಟನೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ ಬೈರಾ ಗ್ರಾಮದಲ್ಲಿ ನಡೆದಿದೆ. ಬಸ್ ನಿಲ್ದಾಣದಲ್ಲಿ ಇದ್ದ ಅನಾರೋಗ್ಯ ಪೀಡಿತ ಶ್ವಾನಕ್ಕೆ ತುಷಾರ್ ಎಂಬಾತ ದಿನನಿತ್ಯ ಅನ್ನ ಹಾಕ್ತಿದ್ದ. ಇತ್ತೀಚೆಗೆ ಇದೇ ನಾಯಿ ಮಾನಸಿಕ ಕಾಯಿಲೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಒಂದಿಷ್ಟು ಜನರ ಮೇಲೆ ದಾಳಿ ಮಾಡಿತ್ತು. ಕೆಲ ದಿನಗಳಿಂದ ಅನ್ನ ಹಾಕುತ್ತಿದ್ದವನೇ ಈ ಘಟನೆಗೆ ಹೊಣೆ ಅಂತ ಪಂಚಾಯತ್ ಅಧಿಕಾರಿಗಳು ಹೇಳಿದ ಕಾರಣ ತುಷಾರ್ ಜಿಲ್ಲಾಧಿಕಾರಿ ಮೊರೆ ಹೋಗಿದ್ದಾರೆ. ಶ್ವಾನದ ನಿರ್ವಹಣೆ ಮಾಡುವಂತೆ ಪಂಚಾಯಿತಿ ಕೊಟ್ಟ ನೋಟಿಸ್ ಅನ್ನ ಪ್ರಶ್ನಿಸಿದ್ದಾರೆ. ಆದ್ರೆ ನಮ್ಮ ಪಂಚಾಯತಿ ಕಡೆಯಿಂದ ಮತ್ತೆ ನಮ್ಮ ಊರ್ ಜನ ಕಡೆಯಿಂದ ನಮ್ಗೆ ಪ್ರೆಷರ್ ಆಗ್ತಾ ಇದೆ. ನೀವು ಸಾಕಿದ ನಾಯಿ ನೀವೇ ಅವ್ರಿಗೆ ವ್ಯವಸ್ಥೆ ಮಾಡ್ಬೇಕಂತ ಪಂಚಾಯತಿ ಕೂಡ ನಮ್ಗೆ ನೋಟಿಸ್ ಕಳಿಸಿದ್ದಾರೆ. ಕಿರುಕುಳ ಆರೋಪಿಸಿ ಅಧಿಕಾರಿ ಆತ್ಮಹತ್ಯೆ ಬಳಿಕ ತುಮಕೂರು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಬೆಂಗಳೂರಿನ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರ ಕಚೇರಿಗೆ ಕೃಷ್ಣಪ್ಪ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ನೀಡಿದೆ. ಸಾರ್ವಜನಿಕರು ಹಾಗೂ ಆಡಳಿತಾತ್ಮಕ ದೃಷ್ಟಿಯಿಂದ ವರ್ಗಾವಣೆ ಎಂದು ಆದೇಶ ಪ್ರತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಮಾರ್ಚ್ 20ರಂದು ಪಾವಗಡ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ತಮ್ಮ ಕಚೇರಿಯಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದರು. ಈ ಸಂಬಂಧ ಕೃಷ್ಣಪ್ಪ ವಿರುದ್ಧ ಎಫ್ಐಆರ್ ಸಹ ದಾಖಲಾಗಿತ್ತು. ಘಟನೆ ನಂತರ ರಜೆ ಮೇಲೆ ತೆರಳಿದ್ದ ಕೃಷ್ಣಪ್ಪಗೆ ಈಗ ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಗಿದೆ. ಚನ್ನಗಿರಿ ತಾಲೂಕಿನ ನೆಲ್ಲಿಹಂಕಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಗ್ಗೆಕೆರೆ ಖಾಲಿಯಾಗುತ್ತಿದೆ. ಇದರಿಂದಾಗಿ 28 ಗ್ರಾಮಗಳಿಗೆ ಕುಡಿಯುವ ನೀರಿನ ಭೀಕರ ಸಂಕಷ್ಟ ಎದುರಾಗಿದೆ. ಇದರಿಂದ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಸ್ಥಳೀಯ ಗ್ರಾಮಸ್ಥರು ಜಾಕ್ವೆಲ್ ಬಂದ್ ಮಾಡಿ ಹೋರಾಟ ನಡೆಸ್ತಾ ಇದ್ದಾರೆ. ದುರ್ವೆಕೆರೆ, ನೆಲ್ಲಿಹಂಕಲು, ತಾವರೆಕೆರೆ, ಮುರವಂಜೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಗ್ರಾಮಗಳಿಗೆ ಕಳೆದ 15 ವರ್ಷಗಳಿಂದ ಕಗ್ಗೆಕೆರೆಯಿಂದಲೇ ನೀರು ಪೂರೈಕೆ ಆಗ್ತಿತ್ತು. ಈಗ ಕೆರೆಯಲ್ಲಿ ಕೇವಲ 2ರಿಂದ 3 ಅಡಿ ಮಾತ್ರ ನೀರಿದ್ದು ಕೆಲವೇ ದಿನಗಳಲ್ಲಿ ಸಂಪೂರ್ಣ ಕೆರೆ ಒಣಗುವ ಭೀತಿ ಎದುರಾಗಿದೆ. ಸ್ಥಳೀಯ ಶಾಸಕ ಬಸವರಾಜ್ ಶಿವಗಂಗಾ ಸ್ಥಳಕ್ಕೆ ಭೇಟಿ ನೀಡಿ ಪರ್ಯಾಯ ವ್ಯವಸ್ಥೆಗೆ ಮುಂದಾಗುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಕಳೆದೊಂದು ವಾರದಿಂದ ಬಿರು ಬಿಸಿಲಿಗೆ ಜನ ಒದ್ದಾಡುವಂತಾಗಿದೆ. ಮನೆಯ ಮೇಲ್ಛಾವಣಿ ಬಿಸಿಯಾಗದಂತೆ ತಡೆಯಲು ಗ್ರಾಮೀಣ ಭಾಗದ ಜನರು ಹೊಸ ಪ್ಲಾನ್ ಮಾಡಿದ್ದಾರೆ. ಮನೆಯ ಮೇಲ್ಛಾವಣಿಯ ಮೇಲೆ ತಾಡಪತ್ರೆ ಹಾಕಿ ನೀರು ತುಂಬಿಸಿ ಮನೆಯ ಮೇಲ್ಛಾವಣಿ ಬಿಸಿಯಾಗದಂತೆ ನೋಡಿಕೊಳ್ಳುತ್ತಿದ್ದಾರೆ. ಬೀದರ್ನಲ್ಲಿ ಬಿಸಿಲು ಹೆಚ್ಚಾಗಿದ್ದು 41 ಡಿಗ್ರಿ ಆಸುಪಾಸಿನಲ್ಲಿ ತಾಪಮಾನ ದಾಖಲಾಗ್ತಿದೆ. ಬಿಸಿಲಿನ ತಾಪಮಾನದಿಂದ ಮನೆಯಿಂದ ಹೊರಬಾರದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆರ್ಸಿಸಿ ಮನೆಯಲ್ಲಿ ವಾಸಿಸುವ ಜನರಿಗೆ ಮನೆಯಲ್ಲಿ ಕುಳಿತುಕೊಳ್ಳದಂತಹ ಸ್ಥಿತಿ ಉಂಟಾಗಿದೆ. ಫ್ಯಾನ್ ಹಾಕಿದ್ರೂ ಬಿಸಿ ಗಾಳಿ ಬಂದು ಮನೆಯಲ್ಲಿ ಇರಲು ಆಗ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಈ ಹೊಸ ಐಡಿಯಾ ವರ್ಕೌಟ್ ಆಗಿದೆ. ಬೆಂಗಳೂರಿನಲ್ಲಿ ಕೆರೆಗಳ ಸಂರಕ್ಷಣೆಯತ್ತ ಗಮನ ಕೊಡದ ಅಧಿಕಾರಿಗಳ ವಿರುದ್ಧ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಬ್ಬಲೂರು ಬಳಿಯ ಲೋವರ್ ಅಂಬಲಿಪುರ ಕೆರೆಗೆ ಗಂಡಾಂತರ ಎದುರಾಗಿದ್ದು ನಿತ್ಯವೂ ಅಸಂಸ್ಕರಿತ ಕೊಳಚೆ ನೀರು ಕೆರೆಗಳ ಒಡವಲು ಸೇರುತ್ತಿದೆ. ಈ ಕೆರೆಗೆ ಟ್ರಿನಿಟಿ ಏಕರ್ಸ್ ಆ್ಯಂಡ್
ವುಡ್ ಅಪಾರ್ಟ್ಮೆಂಟ್ ಕಾರಣದಿಂದ ತೊಂದರೆ ಉಂಟಾಗಿದೆ. ಇದರಿಂದ ಕೆರೆಯಲ್ಲಿ ಆಶ್ರಯ ಪಡೆದಿರುವ ಮೀನುಗಳು, ಪಕ್ಷಿ ಹಾಗೂ ಜಲಚರಗಳಿಗೆ ಕುತ್ತು ಉಂಟಾಗಿದೆ. ಈ ಬಗ್ಗೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಗಮನಕ್ಕೆ ತಂದರೂ ದಿವ್ಯ ನಿರ್ಲಕ್ಷ್ಯ ಮುಂದುವರೆದಿದೆ. ಜೊತೆಗೆ ದಕ್ಷಿಣ ನಗರ ಪಾಲಿಕೆ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ವಿರುದ್ಧ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಂಟಾಮಿನೇಟೆಡ್ ವಾಟರ್ ಅದು ತಪ್ಪು, ಜಲಮಾಲಿನ್ಯ ಆಗ್ತಾ ಇದೆ, ವಾಟರ್ ಪೊಲ್ಯೂಷನ್ ಆಗ್ತಾ ಇದೆ. ಇಲ್ಲಿ ತುಂಬಾ ಅಕ್ವಾಟಿಕ್ ಬಾಡೀಸ್ ಇದೆ, ಕ್ರೇನ್ಸ್, ಹೆರಾನ್ಸ್ ಮತ್ತೆ ತುಂಬಾ ಮೈಗ್ರೇಟರಿ ಬರ್ಡ್ಸ್ ಕೂಡ ಇಲ್ಲಿ ಬರ್ತಿದೆ. ಅಂಡ್ ಇಲ್ಲಿ ಮೀನುಗಳು ಕೂಡ ಇವೆ. ಈ ಪೊಲ್ಯೂಷನ್ ಇಂದ ಈ ಅಕ್ವಾಟಿಕ್ ಬರ್ಡ್ಸು, ಆನಿಮಲ್ಸು, ಪ್ಲಾಂಟ್ಸು ಸಾಯ್ತಾ ಇವೆ. ಸೊ ಇವ್ರಿಗೆ ಹೇಳಿದೀವಿ ತೆಗಿರಿ 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 ಅಂತ, ಅವ್ರು ತೆಗಿತಾ ಇಲ್ಲ. ವಿವಾದದ ನಡುವೆ ಪಂಚಮಸಾಲಿ ಗುರುಪೀಠದಲ್ಲಿ ಬಸವ ಜಯಂತಿ ಹಾಗೂ ವಚನಾನಂದ ಸ್ವಾಮೀಜಿಯ 8ನೇ ವರ್ಷದ ಪೀಠಾರೋಹಣ ಕಾರ್ಯಕ್ರಮ ನಡೆಯಿತು. ಹರಿಹರ ಪಂಚಮಶಾಲಿ ಗುರುಪೀಠದ ಪೀಠಾಧಿಪತಿಯಾಗಿ ಪಟ್ಟಕ್ಕೇರಿದ ವಚನಾನಂದ ಸ್ವಾಮೀಜಿ 8 ವರ್ಷ ಪೂರೈಸಿದ್ದಾರೆ. ಈ ನಡುವೆ ಇದೇ 13ರಂದು ಪಂಚಮಶಾಲಿ ಮಠದಿಂದ ವಚನಾನಂದ ಸ್ವಾಮೀಜಿಯನ್ನ ಪಂಚಮಶಾಲಿ ಟ್ರಸ್ಟ್ ಉಚ್ಚಾಟನೆ ಮಾಡಿತ್ತು. ಉಚ್ಚಾಟನೆ ಬಳಿಕ ವಚನಾನಂದ ಸ್ವಾಮೀಜಿ ಬೆಂಬಲಕ್ಕೆ ಮಠದ ಭಕ್ತರ ಗುಂಪು ನಿಂತಿದ್ದು ಸಂಘರ್ಷ ಮುಂದುವರೆದಿದೆ. ಇಂದು ಜಗಜ್ಯೋತಿ ಬಸವಣ್ಣ ಜಯಂತಿ ಹಿನ್ನೆಲೆಯಲ್ಲಿ ವಿಧಾನಸೌಧದ ಪೂರ್ವ ದ್ವಾರದಲ್ಲಿರುವ ಬಸವಣ್ಣನವರ ಪ್ರತಿಮೆಗೆ ಸಿಎಂ ಸಿದ್ದರಾಮಯ್ಯ ಪುಷ್ಪಾರ್ಚನೆ ನಡೆಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಶಾಸಕ ರಿಜ್ವಾನ್ ಹರ್ಷದ್, ಯತೀಂದ್ರ ಸೇಲಿ ಹಲವರ ಉಪಸ್ಥಿತಿ ಇತ್ತು. ಬಿಸಿಲ ಬೇಗೆಗೆ ಕಾಡಾನೆಯ ಮಣ್ಣಿನ ಮಜ್ಜನ ಪ್ರವಾಸಿಗರ ಕಣ್ಮನ ತಣಿಸಿದೆ. ಚಾಮರಾಜನಗರ ತಾಲೂಕಿನ ಕೆಗುಡಿಯ ಅರಣ್ಯ ಪ್ರದೇಶದಲ್ಲಿ ಸೆಕೆಯ ತಾಪಕ್ಕೆ ಗಜರಾಜ ಮಣ್ಣಿನ ಮಜ್ಜನ ಮಾಡಿಕೊಂಡಿದ್ದಾನೆ. ಕೆಗುಡಿಯ ಜಂಗಲ್ ಲಾಡ್ಜ್ ಸಫಾರಿಗೆ ತೆರಳಿದ್ದ ಪ್ರವಾಸಿಗರು ಈ ದೃಶ್ಯ ಕಂಡು ಪುಳಕಿತರಾಗಿದ್ದಾರೆ. ಸಫಾರಿಗೆ ತೆರಳಿದ್ದವರಿಗೆ ಗಜರಾಜನ ಮಣ್ಣಿನ ಮಜ್ಜನ ಕಂಡು ಬಂದಿದ್ದು ವಿಡಿಯೋ ಸೆರೆ ಹಿಡಿದಿದ್ದಾರೆ. ಆನೆಗಳು ಸಾಮಾನ್ಯವಾಗಿ ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಮತ್ತು ಮೈ ತಂಪಗಾಗಿಸಿಕೊಳ್ಳಲು ಕೆಸರು ಮಣ್ಣಿನ ಸ್ನಾನದ ಮೊರೆ ಹೋಗ್ತವೆ.